ಧರ್ಮೋಪದೇಶಕಾಂಡ ಅಧ್ಯಾಯ 7. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನಾನ್ಯರು, ಪೆರಿಜ್ಜೀಯರು, ಹಿವ್ವಿಯರು, ಯೆಬೂಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವವನಾಗಿ ಅವರನ್ನು ನಿಮ್ಮಿಂದ ಪರಾಜಯಪಡಿಸುವಾಗ ನೀವು ಅವರನ್ನು ನಿಶ್ಶೇಷವಾಗಿ ಸಂಹರಿಸಬೇಕು. ಅವರ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಅವರನ್ನು ಕನಿಕರಿಸಬಾರದು, ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ತಿರುಗಿಸಾರು. ಆಗ ಯೆಹೋವನು ನಿಮ್ಮ ಮೇಲೆ ಕೋಪಗೊಂಡು ಬೇಗನೆ ನಿಮ್ಮನ್ನು ನಾಶ ಮಾಡುವನು. ಆದದರಿಂದ ನೀವು ಹೀಗೆ ಮಾಡಬೇಕು: ಅವರ ಬಲಿಪೀಠಗಳನ್ನು ಕೆಡವಬೇಕು, ಅವರ ಕಲ್ಲಿನ ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಅವರ ದೇವತಾ ಪ್ರತಿಮೆಗಳನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೀವು ಎಲ್ಲ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋಹನ ಕೈಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು. ಆದದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶವನ್ನುಂಟು ಮಾಡುವವನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ. ಹಗೆಯವರ ವಿಷಯದಲ್ಲಿ ತಡಮಾಡದೆ ಆಗಲೇ ಮುಯ್ಯಿ ತೀರಿಸುವನು. ಆದ ಕಾರಣ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು, ಆಜ್ಞಾವಿಧಿಗಳನ್ನು ನೀವು ಅನುಸರಿಸುವವರಾಗಿರಬೇಕು. ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವನು. ಆತನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು, ನಿಮ್ಮ ದನಕುರಿಗಳಲ್ಲಿ ಹುಟ್ಟಿದ್ದನ್ನು ಅಭಿವೃದ್ಧಿಪಡಿಸುವನು. ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ. ನಿಮ್ಮೊಳಗೆ ಸ್ತ್ರೀ ಪುರುಷರಲ್ಲಿ ಆಗಲಿ, ಹೆಣ್ಣು ಗಂಡು ಪಶುಗಳಲ್ಲಿ ಆಗಲಿ ಬಂಜೆತನವು ಇರುವುದಿಲ್ಲ. ನಿಮ್ಮಲ್ಲಿ ಯಾವ ವ್ಯಾಧಿಯೂ ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ ಅವುಗಳನ್ನು ನಿಮ್ಮ ಶತ್ರುಗಳ ಮೇಲೆಯೇ ಬರಮಾಡುವನು. ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಪರಾಜಯಪಡಿಸುವ ಜನಾಂಗಗಳನ್ನೆಲ್ಲ ನೀವು ಕನಿಕರಿಸದೆ ನಾಶ ಮಾಡಬೇಕು. ಅವರ ದೇವರುಗಳನ್ನು ಪೂಜಿಸಲೇಬಾರದು. ಪೂಜಿಸಿದರೆ ಅವು ನಿಮಗೆ ಉರುಲಾಗುವವು. ಆ ಜನಗಳು ನಮಗಿಂತ ಹೆಚ್ಚು ಮಂದಿ, ಅವರನ್ನು ಹೊರಡಿಸುವುದು ನಮ್ಮಿಂದ ಹೇಗಾದೀತು ಅಂದುಕೊಳ್ಳುತ್ತೀರೋ? ಅವರಿಗೆ ಹೆದರಬೇಡಿರಿ. ನಿಮ್ಮ ದೇವರಾದ ಯೆಹೋವನು ಫರೋಹನಿಗೂ ಐಗುಪ್ತರೆಲ್ಲರಿಗೂ ಮಾಡಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ನೀವು ಆಗ ಕಣ್ಣಾರೆ ನೋಡಿದ ಪ್ರಕಾರ ಆತನು ವಿಶೇಷ ಮನಃಶೋಧನೆ, ಮಹತ್ಕಾರ್ಯ, ಉತ್ಪಾತ, ಭುಜಪರಾಕ್ರಮ, ಶಿಕ್ಷೆ ಇವುಗಳನ್ನು ಪ್ರಯೋಗಿಸಿ ನಿಮ್ಮನ್ನು ಬಿಡುಗಡೆ ಮಾಡಿದನಲ್ಲ. ನೀವು ಹೆದರಿಕೊಳ್ಳುವ ಆ ಎಲ್ಲ ಜನಾಂಗಗಳಿಗೂ ಆತನು ಹಾಗೆಯೇ ಮಾಡುವನು. ಅದು ಮಾತ್ರವಲ್ಲದೆ ನಿಮ್ಮ ದೇವರಾದ ಯೆಹೋವನು ಕಡಜದ ಹುಳಗಳನ್ನು ಅವರೊಳಗೆ ಕಳುಹಿಸುವನು. ಮರೆಯಾಗಿದ್ದು ಉಳುಕೊಂಡವರು ಆ ಹುಳಗಳ ದೆಸೆಯಿಂದ ನಾಶವಾಗಿ ನಿಮಗೆ ಕಾಣದೆ ಹೋಗುವರು. ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ. ಆತನು ಭಯಂಕರನಾದ ಮಹಾದೇವರು. ನಿಮ್ಮ ದೇವರಾದ ಯೆಹೋವನು ಆ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವನು. ನೀವು ಬಹು ಶೀಘ್ರವಾಗಿ
ಅವರನ್ನು ನಿರ್ಮೂಲ ಮಾಡಕೂಡದು. ಮಾಡಿದರೆ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಯನ್ನುಂಟು ಮಾಡಾವು. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮಿಂದ ಸೋಲಿಸಿ ಬಹಳವಾಗಿ ಗಲಿಬಿಲಿ ಮಾಡಿ ಕಡೆಗೆ ಇಲ್ಲದಂತೆ ಮಾಡುವನು. ಆತನು ಅವರ ಅರಸುಗಳನ್ನು ನಿಮ್ಮ ಕೈಗೆ ಸಿಕ್ಕುವಂತೆ ಮಾಡಲಾಗಿ ನೀವು ಅವರ ಹೆಸರುಗಳೇ ಭೂಮಿಯ ಮೇಲೆ ಉಳಿಯದಂತೆ ಮಾಡಬೇಕು. ಯಾರೂ ನಿಮ್ಮ ಮುಂದೆ ನಿಲ್ಲುವುದಿಲ್ಲ, ಎಲ್ಲರನ್ನೂ ನಾಶ ಮಾಡುವಿರಿ. ಅವರು ದೇವರೆಂದು ಮಾಡಿಕೊಂಡ ಮರದ ವಿಗ್ರಹಗಳನ್ನು ನೀವು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ವಿಗ್ರಹಗಳ ಮೇಲಿರುವ ಬೆಳ್ಳಿ ಬಂಗಾರವನ್ನು ನೀವು ಆಶಿಸಬಾರದು. ಅದನ್ನು ತೆಗೆದುಕೊಂಡರೆ ಅದು ನಿಮಗೆ ಉರುಲಾಗುವುದು. ಅದು ನಿಮ್ಮ ದೇವರಾದ ಯೆಹೋವನಿಗೆ ಹೇಯವಾದದ್ದು. ಅದು ಕೇವಲ ಯೆಹೋವನದಾಗುವುದಕ್ಕೆ ನಾಶವಾಗತಕ್ಕದ್ದಾಗಿರುವುದರಿಂದ ನೀವು ಅಂಥ ವಸ್ತುವನ್ನು ಮನೆಯೊಳಕ್ಕೆ ತಂದು ಅದರಂತೆ ನಾಶಕ್ಕೆ ಗುರಿಯಾಗಬಾರದು. ನೀವು ಅದನ್ನು ಅಸಹ್ಯಪಟ್ಟು ಮುಟ್ಟದಿರಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಪ್ರೀತಿಯಿಂದ ವಂದನೆಗಳು ಮತ್ತು ಆಹ್ವಾನ ನಿಮಗೆ ನೀಡಲಾಗಿದೆ. ಬನ್ನಿರಿ, ದೇವರ ಅಮೂಲ್ಯವಾದಂಥ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವುದಕ್ಕೆ. ಯಾಕಂತೇಳಿದರೆ ದೇವರ ಒಂದು ಬಯಕೆ ನಾವು ಜೀವಮಾನವೆಲ್ಲ ಆತನ ವಾಕ್ಯವನ್ನು ಅನುಸರಿಸಿ ಭೂಮಿಯಲ್ಲಿ ನಡೆಯಬೇಕು. ಆಗ ಜೀವಮಾನವೆಲ್ಲ ನಮಗೆ ಶುಭವು ಕೃಪೆಯು ಹಿಂಬಾಲಿಸುವುದು. ಯೆಹೋಶುವ 1:8, ಕೀರ್ತನೆ 1:3, 1:1 ಈ ವಾಕ್ಯಗಳಲ್ಲಿ ನಾವು ನೋಡಿಕೊಳ್ಳುವಾಗ ದೇವರ ಒಂದು ಆಶಯ ಏನಂತ ಹೇಳಿದ್ರೆ, ನಾವು ರಾತ್ರಿ ಹಗಲು ದೇವರ ಅಮೂಲ್ಯ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ರಾತ್ರಿ ಹಗಲು ಅದನ್ನು ಓದಲಿಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಹೊತ್ತಾದ ಮೇಲೆ ನಮಗೆ ದಣಿವಾಗ್ಬೋದು. ಆದರೆ ಧ್ಯಾನಿಸೋದಕ್ಕೆ ಅಡ್ಡಿಲ್ಲ. ಒಂದು ವೇಳೆ ಆಸ್ಪತ್ರೆಯಲ್ಲಿ ಅಥವಾ ಅಸ್ವಸ್ಥರಾಗಿ ಅಥವಾ ಬಲಹೀನರಾಗಿ ಅಥವಾ ಆರೋಗ್ಯವಾಗಿಯೇ ವಿಶ್ರಾಂತಿ ತೆಗೆದುಕೊಳ್ಳುವಾಗ, ಮಲಗಿರುವಾಗ ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಮನಸ್ಸಿಗೆ ತಂದುಕೊಂಡು, ಯಾವ ರೀತಿಯಾಗಿ ಒಂದು ಹಸು ಹುಲ್ಲನ್ನು ಮೊದಲು ತಕ್ಕೊಂಡು ಅನಂತರ ವಿರಾಮವಾಗಿ ಅದು ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ಅದನ್ನು ಹಿಂದಕ್ಕೆ ಹುಲ್ಲನ್ನು ತಂದು ಅದನ್ನು ಮೆಲುಕು ಹಾಕಿದ ಹಾಗೆ ನಾವು ಕೂಡ ದೇವರ ವಾಕ್ಯವನ್ನು ಮೆಲುಕು ಹಾಕಬೇಕು. ಈ ಭಾಗ್ಯ ನಮಗೆ ಇಂದು ಸಿಕ್ಕಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟ್ರಾನಮಿ, ಚಾಪ್ಟರ್ 7, 7ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ದೇವರು ಯಾವ ರೀತಿಯಾಗಿ ಇದನ್ನು ಮಾಡಬೇಕಂತ ಸುಮಾರು 15 ಸಾರಿ 6ನೇ ಅಧ್ಯಾಯದಲ್ಲಿ ಮಾತ್ರ ಇದನ್ನು ಮಾಡಬೇಕು. ಉದಾಹರಣೆಗೆ ನೀವು ಇದನ್ನು ಬೋಧಿಸಬೇಕು ಅಥವಾ ಅನುಸರಿಸಲೇಬೇಕು ಅಥವಾ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಅಥವಾ ಮಾತಾಡಬೇಕು ಅಥವಾ ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಬೇಕು. ನಾವು ವಾಚನ್ನು ಕೈಗೆ ಕಟ್ಟಿಕೊಳ್ತೀವಲ್ಲ, ಆ ರೀತಿಯಾಗಿ ದೇವರ ವಾಕ್ಯವನ್ನು ಕೈಗೆ ಜ್ಞಾಪಕಾರ್ಥವಾಗಿ ಕೈಯಲ್ಲಿ ಕಟ್ಟಿಕೊಳ್ಬೇಕಂತೆ. ಇವೆಲ್ಲವೂ 6ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾನೆ. ಅದನ್ನು ಹಣೆಗೆ ಒಂದು ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ಅದನ್ನು ತಲೆ ಬಾಗಿಲುಗಳ ಮೇಲೆ ಅಂದರೆ ನಿಲುವು ಪಟ್ಟಿಗಳಲ್ಲಿ ಬರೆಯಬೇಕು. ಅದನ್ನು ಭಯಭಕ್ತಿಯುಳ್ಳವರಾಗಿರಬೇಕು ಆ ವಾಕ್ಯವನ್ನು ಇಟ್ಕೊಂಡು, ಅಥವಾ ದೇವರ ವಾಕ್ಯಾನುಸಾರವಾಗಿ ಅದನ್ನು ಅನುಸರಿಸಲೇಬೇಕು, ಅದನ್ನೇ ಮಾಡಬೇಕು. ಈ ರೀತಿಯಾಗಿ ದೇವರು ಭಯಭಕ್ತಿಯುಳ್ಳವರಾಗಿರಬೇಕು, ಉತ್ತರ ಕೊಡುವವರಾಗಿರಬೇಕು. ಈ ರೀತಿಯಾಗಿ ದೇವರು ಅಪೇಕ್ಷೆ ಏನಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ಅಥವಾ ದೇವರಿಗೆ ನಮ್ಮ ಪ್ರತಿಕ್ರಿಯೆ, ಅವರ್ ರೆಸ್ಪಾನ್ಸ್ ಟು ಗಾಡ್ ಈಸ್ ಅವರ್ ರೆಸ್ಪಾನ್ಸ್ ಟು ಹಿಸ್ ವರ್ಡ್. ಆತನ ವಾಕ್ಯವನ್ನು ನಾವು ಅನುಸರಿಸುವುದರಿಂದ ಅಥವಾ ಅದನ್ನು ಧ್ಯಾನಿಸುವುದರಿಂದ
ಅದನ್ನು ಸ್ವೀಕರಿಸುವುದರಿಂದ, ಅದನ್ನು ಅಧ್ಯಯನ ಮಾಡುವುದರಿಂದ, ಅದನ್ನು ನಾವು ಬಾಯ್ಪಾಠ ಮಾಡುವುದರಿಂದ, ಅದನ್ನು ಇತರರಿಗೆ ತಿಳಿಸುವುದರಿಂದ ಅಥವಾ ಹಂಚಿಕೊಡುವುದರಿಂದ ವಾಕ್ಯ ಕೇಂದ್ರಿತ ಜೀವನ, ವರ್ಡ್ ಸೆಂಟರ್ಡ್ ಲೈಫ್, ಅದನ್ನು ನಾವು ಜೀವಿಸ್ತೇವೆ. ಇದು ಪ್ರಾಕ್ಟಿಕಲಿ ಇಸ್ರಾಯೇಲ್ರ ಆ ದಿವಸಗಳಲ್ಲಿ ಸ್ವಲ್ಪ ಮಟ್ಟಿಗೆ 100% ಹೆಚ್ಚಿನ ಅಂಶ ಎಲ್ಲರೂ ಕೈಕೊಂಡು ನಡೀಲ್ಲ, ಸ್ವಲ್ಪ ಮಟ್ಟಿಗೆ ಇಸ್ರಾಯೇಲ್ರು ದೇವರ ಅಮೂಲ್ಯ ವಾಕ್ಯವನ್ನು ಕೈಕೊಂಡು ನಡೆಯುವಾಗ ಯಶಸ್ವಿ ಬಹಳ ಇತ್ತು, ಆಶೀರ್ವಾದ ಬಹಳ ಅವರ ಮೇಲೆ. ಸ್ವಲ್ಪ ಮಟ್ಟಿಗೆ ಅವರು ಕೈಕೊಂಡು ನಡೆದಾಗ ಅಷ್ಟೊಂದು ಆಶೀರ್ವಾದ, ಅದನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಅದನ್ನು ಕೈಕೊಂಡು ನಡೆದರೆ ಯಶಸ್ವಿಯ ಮೇಲೆ ಯಶಸ್ವಿ 100%. ಹೌದು, ದೇವರು ಈ 15 ಸಂಗತಿಗಳನ್ನು 6ನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ, ದೇವರು ಅವರಿಗೆ ಅಪೇಕ್ಷೆ ಪಟ್ಟದ್ದು ನನ್ನ ಪ್ರೀತಿ ಮಾಡಿರಿ, ಲವ್ ಮೀ. ಯಾಕೆ ದೇವರು ನನ್ನನ್ನು ಪ್ರೀತಿ ಮಾಡಿರಿ ಎಂಬುದಾಗಿ ಹೇಳಿದನೆಂದರೆ, ದೇವರು ಅವರನ್ನು ಪ್ರೀತಿ ಮಾಡಿದನು. ದೇವರು ಅವರನ್ನು ಪ್ರೀತಿ ಮಾಡಿದ್ದರಿಂದ ಆ ಒಂದು ಅಪೇಕ್ಷೆ, ಆ ಒಂದು ಎಕ್ಸ್ಚೇಂಜ್, ಆ ಒಂದು ಪ್ರತಿಕ್ರಿಯೆ ಅವರಿಂದ ಅಪೇಕ್ಷೆ ಪಟ್ಟನು. ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿ ಮಾಡುವಾಗ ಕನಿಷ್ಠ ಪಕ್ಷದಲ್ಲಿ ಅದನ್ನು ಆತನು ಎದುರು ನೋಡುವ ಹಕ್ಕು ಆತನಿಗಿಲ್ವಾ? ಇದೆ. ಸರಿ, ಅದನ್ನೇ ನಾವು ಈಗ 7ನೇ ಅಧ್ಯಾಯದಲ್ಲಿ ನೋಡಿಕೊಳ್ತೇವೆ. ದಿ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 7 ಅದರಲ್ಲಿ ನಾವು ನೋಡುವಾಗ 7ನೇ ಅಧ್ಯಾಯದಲ್ಲಿ 7 ವಿಧವಾದಂಥ ವೈರಿಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಅವರ ಹೆಸರು ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನಾನಿಯರು, ಫೆರಿಜಿಯರು, ಹಿವಿಯರು, ಯಬೂಸಿಯರು, ಈ ರೀತಿಯಾಗಿ ಅನ್ಯ ಜನಾಂಗಗಳಲ್ಲಿ 7 ವಿಧವಾದಂಥ ವೈರಿಗಳು. ಬಹುಶಃ ನಮ್ಮ ಜೀವಮಾನದಲ್ಲಿ ಕೂಡ ಈ 7 ವೈರಿಗಳ ಒಂದು ಪಟ್ಟಿಯನ್ನು ನಾವು ನೋಡೋದಾದರೆ ನಮ್ಮ ಜೀವನದಲ್ಲಿ ಕೂಡ 7 ಏನೋ ಇನ್ನೂ ಹೆಚ್ಚಾಗಿ ಇರ್ಬೋದು. ಯಾವ ವೈರಿಗಳು ಎಂಬುದಾಗಿ ಕೇಳ್ತೀರಾ? ಹೊರಗಿನ ವೈರಿಗಳಲ್ಲ, ನಮ್ಮ ಒಳಗಿನ ವೈರಿಗಳು. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ದೊಡ್ಡ ವ್ಯತ್ಯಾಸ ಇದೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ವೈರಿಗಳು ಹೊರಗಿದ್ರು, ಬಾಹ್ಯಾಚಾರವಾದ ವೈರಿಗಳು. ಹೊಸ ಒಡಂಬಡಿಕೆಯ ಕಾಲದ ನಮಗೆ ಹೊರಗಿನ ವೈರಿಗಳು ಸ್ವಲ್ಪನೇ ಇರ್ಬೋದು, ಆದರೆ ಒಳಗಿನ ವೈರಿಗಳು ಭಾಳ ಇದ್ದಾರೆ. ಅದು ಯಾವುದಂತ ಹೇಳಿದ್ರೆ ದ್ವೇಷ, ಗರ್ವ, ಹೊಟ್ಟೆ ಕಿಚ್ಚು ಮತ್ತು ಕೋಪ, ತಾಳ್ಮೆ ಇಲ್ಲದಂಥದ್ದು, ಹಣದಾಶೆ, ಈ ರೀತಿಯಾಗಿ ಅನೇಕ ವಿಧವಾದಂಥ ಕೀಳು ಮನೋಭಾವನೆ, ಈ ರೀತಿಯಾಗಿ ಮೇಜರ್ ಆಗಿ ಬಹಳವಾಗಿ ವೈರಿಗಳು ನಮ್ಮ ಒಳಗೆ ಇದ್ದಾರೆ. ಅವರ ಮೇಲೆ ನಮಗೆ ಜಯ ಸಿಗಬೇಕಾದರೆ ದೇವರ ಸಹಾಯದಿಂದ. ಯೇಸು ಕರ್ತನು ಹೇಳಿದಂಥ ಒಂದು ಮಾತು, ನಾನು ನಿಮಗೋಸ್ಕರವಾಗಿ ನಾನು ತಂದೆಯನ್ನು ಬೇಡಿಕೊಳ್ಳುವೇನೋ, ಆತನು ನಿಮಗೋಸ್ಕರವಾಗಿ ಒಬ್ಬ ಸಹಾಯಕನನ್ನು ಕಳಿಸಿಕೊಡುವನು. ವಾವ್, ಸಹಾಯಕನು. ಕನ್ನಡ ಬೈಬಲ್ನಲ್ಲಿ ಸಹಾಯಕನಂತ. ಯಾವುದಕ್ಕೆ ಸಹಾಯಕನು? ಹೌದು, ಪ್ರಸಂಗ ಮಾಡಲಿಕ್ಕೆ ಸಹಾಯಕನು, ಅದ್ಭುತ ಮಾಡಲಿಕ್ಕೆ ಸಹಾಯಕನು, ದೆವ್ವ ಬಿಡಿಸ್ಲಿಕ್ಕೆ ಸಹಾಯಕನು, ಸೇವೆ ಮಾಡಲಿಕ್ಕೆ ಸಹಾಯಕನು. ಅವೆಲ್ಲ ಎಲ್ಲರೂ ಮಾಡಲಿಕ್ಕೆ ಆಗಲ್ಲ, ಆದರೆ ಎಲ್ಲರೂ ಮಾಡಬಹುದಾದಂಥ ಒಂದು ಸಂಗತಿ ಯಾವುದಕ್ಕೆ ಸಹಾಯಕನಂದರೆ ವಿಧೇಯರಾಗುವುದಕ್ಕೆ ಸಹಾಯಕನು. ಒಂದು ವೇಳೆ ಪರಿಪೂರ್ಣ ಕಾಲ ಸೇವೆ ಯಾರು ಮಾಡದಿದ್ರು, ವಿಶ್ವಾಸಿಗಳು, ದೇವರನ್ನು ಪ್ರೀತಿಸುವಂಥವರು ವಿಧೇಯರಾಗಲಿಕ್ಕೆ ನನಗೂ ನಮಗೂ ಆ ಸಹಾಯಕನ ಸಹಾಯ ಬೇಕು. ದೇವರು ಆಗಾಗ ಅನ್ಯ ಜನರೊಂದಿಗೆ ಅವರು ಒಂದಾಗಿ ಮತ್ತು ಇಜ್ಜೋಡಾಗಿ ದೇವರ ಒಂದು ನಾಮಕ್ಕೆ ದೂಷಣೆ ತರಬಾರ್ದು ಎಂಬುದಾಗಿ ದೇವರು ಅವರನ್ನು ಮೀಸಲಾಗಿ ಪ್ರತ್ಯೇಕಿಸಿಕೊಂಡನು. ಗಾಡ್ ಸೆಪರೇಟೆಡ್ ಹಿಸ್ ಪೀಪಲ್ ಫಾರ್ ಹಿಮ್ಸೆಲ್ಫ್. ಇವತ್ತಿನ ದಿವಸ ಯಾರು ಬೇಕಾದರೂ ಆತನ ಜನರಾಗ್ಬೋದು. ಸಾರ್ವತ್ರಿಕವಾದಂಥ ಓಪನಿಂಗ್, ಕಷ್ಟಪಡೆಯವರೇ ಹೊರೆ ಹೊತ್ತವರೇ ನೀವೆಲ್ಲರೂ ಬನ್ನಿರಿ,
ನನ್ನ ಕಡೆಗೆ ಎಂಬುದಾಗಿ ಆತನಿಗೆ ಯೂನಿವರ್ಸಲ್ ಇನ್ವಿಟೇಷನ್ ಕೊಡ್ತಾನೆ. ಆದರೆ ಆ ದಿವಸಗಳಲ್ಲಿ ಇಸ್ರಾಯೇಲರಿಗೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನದಲ್ಲಿ, ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡನು. ಯಾಕೆ ಆದುಕೊಂಡು? ನೀವು ಭಾಳ ಜನರಾಗಿದ್ದೀರಂತ ಆದುಕೊಂಡಿಲ್ಲ. ನಿಜಕ್ಕೆ ನೀವು ಭಾಳ ಸ್ವಲ್ಪ ಜನರು. ಇಸ್ರಾಯೇಲ್ ಎಂಬ ನಕ್ಷೆಯಲ್ಲಿ ಇಸ್ರಾಯೇಲ್ ನೋಡಿದರೆ ಭಾಳ ಚಿಕ್ಕ ಒಂದು ದೇಶ. ಅದೇ ಚೀನಾ, ಅದೇ ರಷ್ಯಾ ನಾವು ನೋಡುವಾಗ ಭಾಳ ದೊಡ್ಡ ಒಂದು ದೇಶಗಳು. ಸ್ವಲ್ಪ ಜನರಾಗಿ 7ನೇ ವಚನದಲ್ಲಿ ದೇವರು ಹೇಳ್ತಾನೆ, ನೀವು ಎಲ್ಲ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿ ಅಷ್ಟೇ. ಯಾಕೆ ದೇವರು ಇವ್ರನ್ನ ಆರಿಸ್ಕೊಂಡ್ರು ಇಸ್ರಾಯೇಲರನ್ನು ಎಂಬುದಕ್ಕೆ ಒಂದು ಕಾರಣ ದೇವರು 7ನೇ ಅಧ್ಯಾಯ 8ನೇ ವಚನದಲ್ಲಿ ಕೊಡ್ತಾನೆ. ನೆನಪಿಟ್ಕೊಳ್ಳೋದು ಈಸಿ. 7 ಆದಮೇಲೆ 8. ಆದ ಕಾರಣ ಧರ್ಮೋಪದೇಶ ಕಾಂಡ ಡ್ಯೂಟ್ರಾನಮಿ ಚಾಪ್ಟರ್ 7 ವರ್ಸ್ 8 ಅಲ್ಲಿ ಏನಂತಿದೆ? ಯೆಹೋವನು ನಿಮ್ಮನ್ನು ಪ್ರೀತಿಸಿ. ವಾವ್! ಯೆಹೋವನು ನಿಮ್ಮನ್ನು ಪ್ರೀತಿಸಿ. ಯಾಕೆ ದೇವರು ಆತನ ಆರಿಸಿಕೊಂಡ ಅಂತ ಹೇಳಿದ್ರೆ, ಪ್ರೀತಿಸಿದ್ದರಿಂದ ಆರಿಸಿಕೊಂಡನು. ಅಲ್ಲೇ ನಾನು ನಿಲ್ಲಿಸ್ತೀನಿ. ಪ್ರೀತಿಸಿ. ದೇವರ ಪ್ರೀತಿಯಿಂದ ದೇವರು ಒಂದು ಇನಿಷಿಯೇಟಿವ್, ಮುಂದಾಳತ್ವವನ್ನು ದೇವರು ಯಾಕೆ ಇಸ್ರಾಯೇಲರ ವಿಷಯದಲ್ಲಿ ಈ ಜನರ ಮೇಲೆ ಕನಿಕರವಿಟ್ಟು, ದಯೆ ಇಟ್ಟು, ಕರುಣೆ ಇಟ್ಟು ಆರಿಸಿಕೊಂಡು ಅಂತ ಹೇಳ್ಬಿಟ್ಟು ನೋಡುವಾಗ ಪ್ರೀತಿ 430 ವರ್ಷಗಳು ಗುಲಾಮರಾಗಿದ್ದಂಥ ಈ ಜನಾಂಗವನ್ನು ದೇವರು, ಅಯ್ಯೋ ನನ್ನ ಜನರು, ನಾನು ಅಬ್ರಹಾಮನಿಗೆ ಕೊಟ್ಟಂಥ ಮಾತನ್ನು ನಾನು ನೆರವೇರಿಸಬೇಕು ಎಂಬುದಾಗಿ ದೇವರು ಅವರ ಗೋಳಾಟವನ್ನು, ಅವರ ಕಷ್ಟವನ್ನು ನೋಡಿ ಅವರ ಬಂಧನ, ಗುಲಾಮತನದಿಂದ ಬಿಡಿಸಿ ಅವರನ್ನು ಕರ್ಕೊಂಡು ಬಂದಂಥ ಉದ್ದೇಶ ಪ್ರೀತಿ. ಆದರೆ ಅವರು ಏನು ಹೇಳ್ಕೊಳ್ತಾ ಇದ್ರು? ತಮ್ಮ ಡೇರೆಗಳಲ್ಲಿ ಕೂತ್ಕೊಂಡು ಹತ್ರ ಒಂದು 30-40 ಲಕ್ಷ ಜನರು ಇದ್ರು ಅಂತ ಇಟ್ಕೊಳ್ರಿ. 40 ಲಕ್ಷ ಅಂತ ಹೇಳಿದ್ರೆ ಹತ್ರ ಒಂದು 5 ಲಕ್ಷ 6 ಲಕ್ಷ ಡೇರೆಗಳು. ಈ 5-6 ಲಕ್ಷ ಡೇರೆಗಳಲ್ಲಿ ಕೂತ್ಕೊಂಡು ಏನು ಮಾತಾಡ್ತಿದ್ರು ಅಂತ ಹೇಳಿದ್ರೆ, ಧರ್ಮೋಪದೇಶ ಕಾಂಡ 1:27, ದೇವರು ನಮ್ಮನ್ನು ಯಾಕೆ ಐಗುಪ್ತ ದೇಶದಿಂದ ಬಿಡಿಸಿ ಕರ್ಕೊಂಡು ಬಂದಿದ್ದಾನಂದರೆ ನಮ್ಮ ಮೇಲೆ ಹಾಗೆಯಿಂದಲೇ. ಬಿಕಾಸ್ ದ ಲಾರ್ಡ್ ಹೇಟೆಡ್ ಅಸ್, ಹಿ ಡೆಲಿವರ್ಡ್ ಅಸ್ ಫ್ರಮ್ ಈಜಿಪ್ಟ್. ಹಾಗೆಯಿಂದಲೇ ನಮ್ಮನ್ನು ವೈರಿಗಳ ಕೈಯಿಂದ ನಾಶ ಮಾಡಬೇಕಂತಲೇ ಕರ್ಕೊಂಡು ಬಂದನು ಎಂಬುದಾಗಿ ಅವರು ಅಪಾರ್ಥ ಮಾಡಿಕೊಂಡ್ರು ದೇವರ ಪ್ರೀತಿಯನ್ನು. ಆದರೆ ದೇವರು ಇಲ್ಲ, ಪ್ರೀತಿಸಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆಂಬುದನ್ನು ಮತ್ತೆ 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 ಮೋಶೆ ಅವರನ್ನು ನೆನಪಿಸ್ತಾನ್ರಿ. ಯಾಕೆ ಆತನ ನೆನಪಿಸ್ತಾನಂದರೆ, ತಪ್ಪಾದಂಥ ಒಂದು ಅಪವಾದ ದೇವ್ರ ಮೇಲೆ ಅವರು ಹೊರಿಸ್ಬಿಟ್ರು. ದೇವ್ರ ಬಗ್ಗೆ ಅವರಿಗೆ ತಪ್ಪಾದ ಅಭಿಪ್ರಾಯ ಇತ್ತು, ಅದು ಇರಬಾರ್ದು ಅನ್ನೋದಕ್ಕೋಸ್ಕರವಾಗಿ ಮೋಶೆ ಮತ್ತೆ 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 ನೆನಪಿಸ್ತಾನೆ. ಉದಾಹರಣೆಗೆ ಧರ್ಮೋಪದೇಶ ಕಾಂಡ 4:37 ದೇವರು ನಿಮ್ಮನ್ನು ಪ್ರೀತಿಸಿದನು. ಧರ್ಮೋಪದೇಶ ಕಾಂಡ 7:8 ದೇವರು ನಿಮ್ಮನ್ನು ಪ್ರೀತಿಸಿದನು. ಧರ್ಮೋಪದೇಶ ಕಾಂಡ 7:13 ದೇವರು ನಿಮ್ಮನ್ನು ಪ್ರೀತಿಸಿದನು. ಧರ್ಮೋಪದೇಶ ಕಾಂಡ 10:15 ದೇವರು ನಿಮ್ಮನ್ನು ಪ್ರೀತಿಸಿದನು. ಇಲ್ಲಿ ಕೂಡ 7ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಎಂಬ ಮಾತನ್ನು ಹೇಳ್ತಾನೆ. ಸರಿ, ಹಾಗಾದರೆ ದೇವರು ನಮ್ಮನ್ನು ಪ್ರೀತಿಸಿದರೆ ನಾವೇನು ಮಾಡಬೇಕು? 9ನೇ ವಚನ. ಈಗ ತಾನೇ ಧರ್ಮೋಪದೇಶ ಕಾಂಡ 7:8 ದೇವರು ನಮ್ಮನ್ನು ಪ್ರೀತಿಸಿದನಂತಿದೆ. 7ನೇ ಅಧ್ಯಾಯ 9ನೇ ವಚನದಲ್ಲಿ ಏನಂತಿದೆ? ನಾವು ದೇವರನ್ನು ಪ್ರೀತಿಸಬೇಕು. 7:8 ದೇವರು ನಮ್ಮನ್ನು ಪ್ರೀತಿಸಿದನು. 7ನೇ ಅಧ್ಯಾಯ 9ನೇ ವಚನ ನಾವು ಸಹ ದೇವರನ್ನು ಪ್ರೀತಿಸಬೇಕು. ಅಷ್ಟೇ. ಈ ದೊಡ್ಡ ಬೈಬಲ್
ಇದರ ಮುಖ್ಯಾಂಶ ಏನು? ಇದರ ಕೇಂದ್ರ ವಿಷಯ ಏನು? ದೇವರು ನಮ್ಮನ್ನು ಪ್ರೀತಿಸಿದನು, ನಾವು ದೇವರನ್ನು ಪ್ರೀತಿಸಬೇಕು. ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಜನರಿದ್ದಾರೆ, ನಮ್ಮ ಸಭೆಯಲ್ಲಿ ಜನರಿದ್ದಾರೆ, ಅವರನ್ನು ಪ್ರೀತಿಸಬೇಕು. ದೇವರು ನನ್ನನ್ನು ಪ್ರೀತಿಸಿದನು, ನಾನು ದೇವರನ್ನು ಪ್ರೀತಿಸ್ತೇನೆ, ನಾನು ಇತರರನ್ನು ಕೂಡ ಅದೇ ದೇವರ ಪ್ರೀತಿ ತುಂಬಿ ಹೊರಸಿಸುವಾಗ ನಾನು ಇತರರನ್ನು ಪ್ರೀತಿಸ್ತೇನೆ. ಅದೇ ಆತ್ಮಿಕ ಜೀವನ, ಅದೇ ಭೂಮಿಯಲ್ಲಿ ನಾವು ಇರುವಂಥ ಉದ್ದೇಶ, ಅದೇ ಸಮಸ್ತವನ್ನು ನಮಗೆ ಆತ್ಮಿಕರನ್ನಾಗಿ ಮಾಡುವಂಥದ್ದು, ಅರ್ಥಗರ್ಭಿತರನ್ನಾಗಿ ಮಾಡುವಂಥದ್ದು, ಸಂತೋಷವುಳ್ಳ ವ್ಯಕ್ತಿಗಳನ್ನಾಗಿ ನಾವು ಮಾಡ್ತದೆ, ದೇವರನ್ನು ಸಂತೋಷ ಪಡಿಸುವಂತೆ ಮಾಡ್ತದೆ. ಯಾಕಂದರೆ ದೇವರು ಕೂಡ ಸಂತೋಷ ಪಡಬೇಕು. ಎಷ್ಟು ಜನ ನಾವು ಸಂತೋಷವಾಗಿದ್ದೀರಿ ಎಂಬುದಾಗಿ ಕೇಳ್ತೀವಿ ನಾವು. ಕೆಲವು ಸಾರಿ ಒಳ್ಳೆಯದು, ಆದರೆ ಎಷ್ಟು ಜನ ದೇವರನ್ನು ಸಂತೋಷಪಡಿಸಿದ್ದೀರಿ ಎಂಬುದಾಗಿ ಕೇಳೋದು ಅಪರೂಪ. ಆದರೆ ಚಪನ್ಯ 3:17 ದೇವರು ಸಂತೋಷ ಪಡ್ತಾನಂತ್ರಿ. 1 ಕೊರಿಂಥ 10:5 ಬಹುಜನರ ವಿಷಯದಲ್ಲಿ ಹಾಗೆ ಮುಂದೆ ಓದಿದರೆ ಏನಂತಿದೆ? ದೇವರು ಸಂತೋಷಿಸಲಿಲ್ಲ ಅಂಥೇಳಿ. ಸರಿ, ಪಿತೃಗಳಿಗೆ ಪ್ರಮಾಣವಾಗಿ ದೇವರು ವಾಗ್ದಾನ ಮಾಡಿ ಕೃಪೆಯನ್ನು ಮತ್ತು ನಿಮ್ಮನ್ನು ಪ್ರೀತಿಸಿ, ಮತ್ತೆ ಇನ್ನೊಂದು ಸಾರಿ ನಿಮ್ಮನ್ನು ಪ್ರೀತಿಸಿ ಎಂಬ ಪದ ಬಂದಿದೆ. 7ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಯಾಕೆ ವಾಗ್ದಾನವನ್ನು ನೆರವೇರಿಸಿದನು? ಯಾಕಂತ ಹೇಳಿದರೆ ನಿಮ್ಮನ್ನು ಪ್ರೀತಿಸಿ. ಮತ್ತೆ ಮತ್ತೆ ಬರುವಂಥ ಒಂದು ಮಾತು ದೇವರ ಪ್ರೀತಿ. ಇದು ಯಾವಾಗ ಬಂತು ಅಂತ ಹೇಳ್ಬಿಟ್ಟು ನೋಡುವಾಗ ಧರ್ಮಶಾಸ್ತ್ರದಲ್ಲಿ ದೇವರ ಪ್ರೀತಿ. ಕೆಲವು ಸಾರಿ ನಮ್ಮ ಒಂದು ಅಭಿಪ್ರಾಯ ಏನಂದರೆ ದೇವರು ಭಾಳ ಸ್ಟ್ರಿಕ್ಟು, ಭಾಳ ಖಡಾಖಂಡಿತನು, ಯಾವಾಗಲೂ ಆತನು ನಮ್ಮನ್ನು ಶಿಕ್ಷಿಸೋದಕ್ಕೆ ಕಾಯ್ತಾ ಇದ್ದಾನಂತ. ಇಲ್ಲ, ಆತನು ಪ್ರೀತಿ ಸ್ವರೂಪನು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಆತನು ತನ್ನ ಜನರನ್ನು ಪ್ರೀತಿಸಿದನು. ವಾಗ್ದಾನ ಯಾಕೆ ನೆರವೇರಿಸಿದ? ಧರ್ಮೋಪದೇಶ ಕಾಂಡ 7:13 ಪ್ರೀತಿಸಿದ್ದರಿಂದ. ಸರಿ, ಆ ಪ್ರೀತಿಯನ್ನು ಯಾವ ರೀತಿಯಾಗಿ ದೇವರು ಪ್ರಕಟಪಡಿಸ್ತಾನೆ ಅಂತ ಹೇಳ್ಬಿಟ್ರು ನೋಡುವಾಗ, ನಿಮ್ಮನ್ನು ಅಭಿವೃದ್ಧಿಪಡಿಸಿ, ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು, ನಿಮ್ಮ ದನಕುರಿಗಳನ್ನು ಹುಟ್ಟಿದ್ದನ್ನು ಅಭಿವೃದ್ಧಿಪಡಿಸೋದರಿಂದ ತನ್ನ ಪ್ರೀತಿಯನ್ನು ಪ್ರಕಟಪಡಿಸ್ತಾನೆ. ತನ್ನ ಪ್ರೀತಿಯನ್ನು ಯಾವ ರೀತಿಯಾಗಿ ಆತನು ಪ್ರಕಟಪಡಿಸ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ 14ನೇ ವಚನ, ಹೆಚ್ಚು ಅನುಗ್ರಹ ಹೊಂದಿದವರಾಗಿ ಅನುಗ್ರಹವನ್ನು ಕೊಡೋದರಿಂದ ಪ್ರೀತಿಯನ್ನು ಪ್ರಕಟಪಡಿಸ್ತಾನೆ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಬಂಜೆತನ ಇರೋದಿಲ್ಲ, ಪ್ರೀತಿಯನ್ನು ಪ್ರಕಟಪಡಿಸ್ತಾನೆ. ನಿಮ್ಮಲ್ಲಿ ಯಾವ ವ್ಯಾಧಿಯೂ ಉಂಟಾಗದಂತೆ ಯೆಹೋವನು ಮಾಡುವನು. ವಾವ್! ಧರ್ಮೋಪದೇಶ ಕಾಂಡ 7:15 ಪ್ರೀತಿಯ ಪ್ರಕಟಣೆ. ಅಷ್ಟೇ ಅಲ್ಲ, ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ. ವಾವ್! ನನ್ನ ಜನರು ಆರೋಗ್ಯವಾಗಿರಬೇಕು, ದೇವ ಜನರು ಆರೋಗ್ಯವಾಗಿರಬೇಕು ಎಂಬಂಥದ್ದು ದೇವರ ಆಶೆ. ಅವುಗಳನ್ನು ದೇವರು ನಿರ್ಮೂಲ ಮಾಡಿ ತೆಗೆದು ಹಾಕಿ ಒಳ್ಳೆಯ ಆರೋಗ್ಯ ಕೊಡೋದರಿಂದ ಆತನು ಪ್ರೀತಿಯನ್ನು ಪ್ರಕಟಪಡಿಸ್ತಾನೆ. ಆದ ಕಾರಣ ಯಾವ ರೀತಿಯಾಗಿ ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡುಗಡೆ ಮಾಡಿದನಲ್ಲ, ಅದು ಕೂಡ ಪ್ರೀತಿನೇ. 19ನೇ ವಚನ. ಮತ್ತು ವೈರಿಗಳ ಮೇಲೆ ಜಯ, ವೈರಿಗಳು ಕಾಣೋದೇ ಇಲ್ಲ ಎಂಬುದಾಗಿ ದೇವರು ಹೇಳ್ತಾನೆ ಆ 20ನೇ ವಚನದಲ್ಲಿ. ಅದು ಕೂಡ ಆತನ ಪ್ರೀತಿಯೇ. ಆದರೆ ಕೆಲವು ಸಾರಿ ಇದು ಪ್ರಾಯೋಗಿಕವಾದಂಥ ಒಂದು ವಿಷಯ 22ನೇ ವಚನದಲ್ಲಿ. ಅದೇನಂತ ಹೇಳಿದ್ರೆ, ವೈರಿಗಳು ಒಂದೇ ಸಾರಿ ಹೋಗಲ್ಲ, ಸ್ವಲ್ಪವಾಗಿ ಹೊರಡಿಸುತ್ತಿರುವನು. ಸ್ವಲ್ಪವಾಗಿ, ಯಾರೂ ನಿಮ್ಮ ಮುಂದೆ ನಿಲ್ಲದಂತೆ. ಹೌದು, ಇದು ದೇವರ ಚಿತ್ತ, ದೇವರ ಯೋಜನೆ ನಮ್ಮ ವಿಷಯದಲ್ಲಿ, ನಮಗಾಗಿ. ಆದ ಕಾರಣ ಅಂಥ ದೇವರ ಒಂದು ಚಿತ್ತಕ್ಕೆ ಹೊರತಾಗಿ ನಾವು ಬಾಳುವಂಥದ್ದು ಬೇಡ. 7ನೇ ಅಧ್ಯಾಯ ಧರ್ಮೋಪದೇಶ ಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 7. When the Lord thy God shall bring thee into the land whither thou goest to possess it, and hath cast out many nations before thee, the Hittites, and the Girgashites, and the Amorites, and the Canaanites, and the Perizzites, and the Hivites, and the Jebusites, 7 nations greater and mightier than thou. And when the Lord thy God shall deliver them before thee, thou shalt smite them, and utterly destroy them. Thou shalt make no covenant with them, nor shew mercy unto them. Neither shalt thou make marriages with them. Thy daughter thou shalt not give unto his son, nor his daughter shalt thou take unto thy son. For they will turn away thy son from following me, that they may serve other gods. So will the anger of the Lord be kindled against you, and destroy thee suddenly. But thus shall ye deal with them. Ye shall destroy their altars, and break down their images, and cut down their groves, and burn their graven images with fire. For thou art an holy people unto the Lord thy God. The Lord thy God hath chosen thee to be a special people unto himself, above all people that are upon the face of the earth. The Lord did not set his love upon you, nor choose you, because ye were more in number than any people, for ye were the fewest of all people. But because the Lord loved you, and because he would keep the oath which he had sworn unto your fathers, hath the Lord brought you out with a mighty hand, and redeemed you out of the house of bondmen, from the hand of Pharaoh king of Egypt. Know therefore that the Lord thy God, he is God, the faithful God, which keepeth covenant and mercy with them that love him, and keep his commandments to 1,000 generations, and repayeth them that hate him to their face, to destroy them. He will not be slack to him that hateth him, he will repay him to his face. Thou shalt therefore keep the commandments and the statutes and the judgments which I command thee this day, to do them. Wherefore it shall come to pass, if ye hearken to these judgments, and keep and do them, that the Lord thy God shall keep unto thee the covenant and the mercy which he sware unto thy fathers. And he will love thee, and bless thee, and multiply thee. He will also bless the fruit of thy womb, and the fruit of thy hand, thy corn, and thy wine, and thine oil, the increase of thy kine, and the flocks of thy sheep, in the land which he sware unto thy fathers to give thee. Thou shalt be blessed above all people. There shall not be male or female barren among you, or among your cattle. And the Lord will take away from thee all sickness, and will put none of the evil diseases of Egypt, which thou knowest, upon thee, but will lay them upon all them that hate thee. And thou shalt consume all the people which the Lord thy God shall deliver thee. Thine eyes shall have no pity upon them, neither shalt thou serve their gods, for that will be a snare unto thee. If thou shalt say in thine heart, These nations are more than I, how can I dispossess them? Thou shalt not be afraid of them, but shalt well remember what the Lord thy God did unto Pharaoh and unto all Egypt, the great temptations which thine eyes saw, and the signs, and the wonders, and the mighty hand, and the stretched out arm whereby the Lord thy God brought thee out. So shall the Lord thy God do unto all the people of whom thou art afraid. Moreover, the Lord thy God will send the hornet among them, until they that are left and hide themselves from thee be destroyed. Thou shalt not be affrighted at them, for the Lord thy God is among you, a mighty God, and terrible. And the Lord thy God will put out those nations before thee by little and little. Thou mayest not consume them at once, lest the beasts of the field increase upon thee. But the Lord thy God shall deliver them unto thee, and shall destroy them with a mighty destruction, until they be destroyed. And he shall deliver their kings into thine hand, and thou shalt destroy their name from under heaven. There shall no man be able to stand before thee, until thou have destroyed them. The graven images of their gods shall ye burn with fire. Thou shalt not desire the silver or gold that is on them, nor take it unto thee, lest thou be snared therein, for it is an abomination to the Lord thy God. Neither shalt thou bring an abomination into thine house, lest thou be a cursed thing like it. But thou shalt utterly detest it, and thou shalt utterly abhor it, for it is a cursed thing.